ದೇವಸ್ಥಾನದಲ್ಲೂ RCB, ಬಾರಲ್ಲೂ RCB. ಓ ಆದರ್ಶಿನಿ ಏನ್ರಿ ಇದು ಈ ಗೆಟಪ್ ಅಲ್ಲಿ ನೀವು? ನಾನಂತೂ ತುಂಬಾ ಅಂದರೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ಸಲ ಕಪ್ ನಮ್ದೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ವಿದ್ಯಾ ಅವರೇ. ಸೊ ಹೇಗಿದೆ ನಿಮಗೆ ಜೋಶ್ ಅದನ್ನ ಹೇಳಿ. ನನ್ನಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಜೋಶ್ಗಿಂತ ನಿಮ್ಮನ್ನ ನೋಡಿ ಆ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗ್ತದೆ. 7:30 ಸಂಜೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ. ನೀವೆಷ್ಟು ಎಕ್ಸೈಟ್ ಆಗಿದ್ದೀರಿ ಹೇಳಿ. ಕೇಳಿಸ್ತಿಲ್ಲ. ಎನಿವೇಸ್ ನಿಮ್ಮ ನೋಡ್ತಿದ್ರೆ ಗೊತ್ತಾಗ್ತಿದೆ ನೀವಂತೂ ಹೈ ಜೋಶಲ್ಲಿದ್ದೀರಾ ಅಂತ. ಇಲ್ಲಿ ಸ್ಟುಡಿಯೋದಲ್ಲೂ ಕೂಡ ಎಲ್ಲರೂ ಫುಲ್ ಹೈ ಜೋಶಲ್ಲಿದ್ದಾರೆ. ನಾನು ಕೂಡ ಬ್ಯಾಟಲ್ಲಿ ಇಟ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ. ಇನ್ನೇನು ಕೆಲವೇ ಕ್ಷಣ, ಕೆಲವೇ ಗಂಟೆ. ಎಸ್, ಈ ಸಲ ಕಪ್ ನಮ್ದೆ ಅಂತ ನಾವು ಇಷ್ಟು ವರ್ಷ ಹೇಳ್ಕೊ ಬಂದಿದ್ದಕ್ಕೆ ಕ್ಷಣ ಗ್ಯಾರಂಟಿ ನ್ಯೂಸ್ ಅಲ್ಲಿ ನೀವೇನ್ ಹೇಳ್ಬೇಕು ಗೊತ್ತಾ ಆದರ್ಶಿನಿ? ಗ್ಯಾರಂಟಿ ಈ ಸಲ ಕಪ್ ನಮ್ದೆ ಅನ್ಬೇಕು. ಸಾರಿ, ಗ್ಯಾರಂಟಿ ನ್ಯೂಸ್ ಅಲ್ಲಿ ನೀವೇನ್ ಹೇಳ್ಬೇಕು ಗೊತ್ತಾ? ಗ್ಯಾರಂಟಿ ಈ ಸಲ ಕಪ್ ನಮ್ದೇ ಅನ್ಬೇಕು ಆದರ್ಶಿನಿ. ಎನಿವೇ ಆಲ್ ದ ವೆರಿ ಬೆಸ್ಟ್. ಸ್ಲೋಗನ್ ಅಲ್ಲೇ ಇದ್ದೀವಿ, ಗ್ಯಾರಂಟಿ ಈ ಸಲ ಕಪ್ ನಮ್ದೇ ಅಂತ. ಬಟ್ ಎಕ್ಸೈಟ್ಮೆಂಟ್ ಇಸ್ ಓವರ್, ಫುಲ್ ಹೈ ಅಲ್ಲಿ ಇರೋದ್ರಿಂದ ಏನು ಹೇಳಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ. ಎನಿವೇಸ್ ಕ್ರಾಸಿಂಗ್ ದ ಫಿಂಗರ್ ಆ್ಯಂಡ್ ಥ್ಯಾಂಕ್ ಯು ನನಗೆ ಟಾಸ್ ಮಾಡಿದ್ದಕ್ಕೆ. ಆ್ಯಂಡ್ ನೀವು ಕೂಡ ಸಿಗೋಣ ಮ್ಯಾಚ್ ನೋಡ್ಬೇಕಾದ್ರೆ. ಯಾ ಶ್ಯೂರ್. ಎಸ್, ನೋಡಿದ್ರಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ನಾನಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಗೆಸ್ಟ್ ಕೂಡ ಇದ್ದಾರೆ. ಸೊ ಇವತ್ತು ನಾವು ಹೇಳ್ತಿರೋದು ಒಂದೇ, 18 ವರ್ಷಗಳ ಕನಸು, 17 ವರ್ಷಗಳಿಂದ ಹೇಳ್ಕೊಬಂದಿದ್ದು ಒಂದೇ, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ. ಬಟ್ ಈ ಸಲ ಇವತ್ತು ನಾವು ಹೇಳ್ತಿರೋದು ಕಪ್ ಗ್ಯಾರಂಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಿದ್ದೀನಿ. ಆ್ಯಂಡ್ ಎಲ್ಲ RCB ಅಭಿಮಾನಿಗಳು ಫುಲ್ ಜೋಶ್ನಲ್ಲಿದ್ದಾರೆ. ಸೊ ಏನಾಗುತ್ತೆ ಇವತ್ತಿನ ಮ್ಯಾಚ್ ಅನ್ನುವಂಥ ಕಾತೃತೆಯಲ್ಲಿದ್ದಾರೆ. ಸೊ ಪಂಜಾಬ್ ವಿರುದ್ಧ ಆಡ್ತಿರುವಂಥ ಮ್ಯಾಚ್ ಇವತ್ತು. ಸೊ ನೆನ್ನೆನೂ ಮಳೆ ಇದ್ದ ಕಾರಣ ಇವತ್ತು ಏನಾದರೂ ಮಳೆ ಬರುತ್ತಾ, ಮಳೆ ಏನಾದರೂ ನಮಗೆ ಡಿಸ್ಟರ್ಬ್ ಮಾಡುತ್ತಾ ಅನ್ನುವಂಥ ಆತಂಕ ಇದ್ದೇ ಇದೆ. ಬಟ್ ವರುಣನ ಕೃಪೆ ಇರಲಿ ಇವತ್ತಿನ ಮ್ಯಾಚ್ನಲ್ಲಿ. ಆ್ಯಂಡ್ ನಮ್ಮ ಆಟಗಾರರು ಇವತ್ತು ಸೂಪರಾಗಿ ಪರ್ಫಾರ್ಮ್ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ನಾನು ಶುರು ಮಾಡ್ತಿದ್ದೀನಿ. ಸೊ ನಮ್ಮ ಜೊತೆ ಇವತ್ತು ಕ್ರೀಡಾಸಕ್ತರಿದ್ದಾರೆ ಆ್ಯಂಡ್ ಕ್ರಿಕೆಟ್ ಎಕ್ಸ್ಪರ್ಟ್ ಇದ್ದಾರೆ ಆ್ಯಂಡ್ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಜೋಶ್ ಕೊಡೋಕ್ಕೆ ಸಿಂಗರ್ ಕೂಡ ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಕಾರ್ಯಕ್ರಮಕ್ಕೆ. ಸೊ ನಂಗೊತ್ತು ಕಾರ್ಯಕ್ರಮ ನೋಡ್ತಿರೋ ನೀವು ಸಹ ಎಲ್ಲರೂ ಜಪಿಸ್ತಿರ್ತೀರಾ. ಸೊ ಈ ಸಲ ನಮ್ಮ RCB ಏನಿದೆ ಕಪ್ಪನ್ನು ತನ್ನದಾಗಿಸ್ಕೊಳ್ಳಿ, ಕಪ್ಪಿಗೆ ಯಾವಾಗ RCB ಪ್ಲೇಯರ್ಸ್ ಮುತ್ತಿರ್ತಾರೆ ಅನ್ನುವಂಥ ಆಸೆಯಲ್ಲಿದ್ದಾರೆ ಅಂತ 100% ಗೊತ್ತು. ಸೊ ರಜತ್ ಪಾಟಿದಾರ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಅವರಾಗಿರ್ಬೋದು, ಫುಲ್ ಆಲ್ ಸೆಟ್ ರೆಡಿ ಇದ್ದಾರೆ. ಸೊ ಶ್ರೇಯಸ್ ಅಯ್ಯರು, ರಜತ್ ಪಾಟಿದಾರ್ ಅವರು ಫುಲ್ ಡಿಫ್ರೆಂಟ್ ಹೇರ್ ಸ್ಟೈಲ್ನಲ್ಲಿ ಕಪ್ ಜೊತೆ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಸೊ ನಮ್ಮ RCB ಫೋಟೋಶೂಟ್ ರಿವೀಲ್ ಆಗಲಿ ಆಫ್ಟರ್ ದ ಮ್ಯಾಚ್. ದಟ್ ಈಸ್ ಮ್ಯಾಚ್ ಗೆದ್ದು ಕಪ್ ಹಿಡ್ಕೊಂಡಿರುವಂಥ ಫೋಟೋ ಮಿಂಚ್ಲಿ ಅನ್ನೋದು ಎಲ್ಲರ ವಿಶಸ್ ಕೂಡ ಆಗಿದೆ. ಸೊ ಇವತ್ತಿನ ಮ್ಯಾಚ್ ಏನಿದೆ ಹೈ ವೋಲ್ಟೇಜ್ ಮ್ಯಾಚ್. RCB ಅಭಿಮಾನಿಗಳು ಎಲ್ಲ ಕಡೆ, ಬರೀ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದಾದ್ಯಂತ ಏನಿದ್ದಾರೆ ಎಲ್ಲರೂ ದೇವರ ಹೋಮ ಹವನ ಎಲ್ಲ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಸ್ಟೇಡಿಯಂ ಸುತ್ತ ಮೋಡ ಕವಿದ ವಾತಾವರಣ ಕಾಣಿಸ್ಕೊಳ್ತಿದೆ. ನಿನ್ನೆ ಕೂಡ ಮಳೆ ಆಗಿತ್ತು ಅನ್ನುವಂಥ ರಿಪೋರ್ಟ್ ಇತ್ತು. ಸೊ ಅಹಮದಾಬಾದ್ನಲ್ಲಿ 60%ಕ್ಕೂ ಹೆಚ್ಚೆ ಮಳೆ ಬರುವ ಸಾಧ್ಯತೆ ಇದೆ. ಮಳೆ ಬಂದರೆ ಮೇ 3ರಂದು 2 ಗಂಟೆ ಹೆಚ್ಚುವರಿ ಸಮಯ ನಿಗದಿ ಮಾಡ್ತಾರಾ ಮ್ಯಾಚ್ಗೆ ಅಂತ. ಸೊ ರಾತ್ರಿ 7:30ಕ್ಕೆ ಶುರುವಾಗಲಿರುವಂಥ ಫೈನಲ್ ಪಂದ್ಯ ಏನಿವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಸೊ ಆ ಮ್ಯಾಚ್ ಅಕಸ್ಮಾತ್ ಮಳೆ ಬಂದರೆ ಪುಷ್ ಆಗುತ್ತೆ. 9:40 ಒಳಗೆ ಪಂದ್ಯ ಶುರುವಾದರೆ ಇವತ್ತು ಆಡ್ತಾರೆ. ಇಲ್ಲ ಅಂದರೆ ಏನು ಮಾಡ್ತಾರೆ, ಇಲ್ಲ 5 ಓವರ್ಗೆ ಆಡಬೇಕಾಗತ್ತಾ ಅಥವಾ ಏನು ಮಾಡ್ತಾರೆ ಅನ್ನುವಂಥ ಫಲಿತಾಂಶ ಬರಬೇಕು ಅಷ್ಟೇ. RCB ವರ್ಸಸ್ ಪಂಜಾಬ್ ಫೈನಲ್ ಪಂದ್ಯಕ್ಕೆ ಮಳೆ ಭೀತಿ ಕಾಡ್ತಾ ಇದೆ. ಸೊ ನಿನ್ನೆ ಕೂಡ ಮಳೆ ಬಂದಿತ್ತು. ಆ್ಯಂಡ್ ಎಸ್, ಏನು ಅಹಮದಾಬಾದಲ್ಲಿ ಮಳೆ ಮೋಡ ಕವಿದ ವಾತಾವರಣ ಕಾಣಿಸ್ಕೊಳ್ತಾ ಇದೆ, ತುಂತುರು ಮಳೆ ಸುರಿತಿದೆ. ಸೊ ಆ ಹಿನ್ನೆಲೆ ಇವತ್ತಿನ ಮ್ಯಾಚ್ಗೆ ಮಳೆ ಏನಾದರೂ ಅಡ್ಡಿ ಆಗುತ್ತಾ ಅನ್ನುವಂಥ ಅನುಮಾನ ಎಲ್ಲರನ್ನ ಕಾಡ್ತಿದೆ.